ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಮತ್ತೆ ಇನ್ನೊಂದೇನಪ್ಪ ಅಂದರೆ ಟೈಮ್ ಬಂದು 12:30 ಆಗೈತೆ ಗೈಸ್. ಈಗ ಎದ್ದಿದ್ದೀನಿ ನಾನು. ಈಗೆದ್ದು ಮುಖ ತೊಳ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಯಪ್ಪ ಏನು ನಿದ್ದೆ ಅಂತೀರಾ ಗೈಸ್, ಅಪ್ಪ. ಮತ್ತೆ ಇವತ್ತು ಕಾಲೇಜ್ಗೆ ಹೋಗಿಲ್ಲ ಗೈಸ್. ಯಾಕಪ್ಪ ಅಂದರೆ ಇವತ್ತು ನಮ್ಮದು ಸರ್ದು ಕ್ಲಾಸು, ಅದಕ್ಕೋಸ್ಕರ ಕಾಲೇಜ್ಗೆ ಹೋಗಿಲ್ಲ. ಅದು ತಗೋಬಾ ಇದು ತಗೋಬಾ, ಅದು ಬರ್ದಿಲ್ಲ ಇದು ಬರ್ದಿಲ್ಲ ಅಂತ ಅದಕ್ಕೋಸ್ಕರ ಹೋಗಿಲ್ಲ. ಮತ್ತು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ ಗೈಸ್ 12:30ಗೆ. ಏನು ಮಾಡೋದು, ಮೈಂಡು ಫ್ರೆಶ್ ಆಗಬೇಕಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲ ಹುಚ್ಚು ಬಂದಂಗೆ ತಿರುಗ್ತಾ ಇರ್ತೀವಿ. ಊಟ ಮಾಡಿಲ್ಲ ಅಂದರೂ ಕಾಫಿ ಮಾಡ್ಬೇಕು ಗೈಸ್. ಹೆಂಗೆ ಬಿದ್ದಾಗಿದೆ ಹಂಗೆ ಬಿಸಿ ಹಾಕ್ಬಿಟ್ಟು ರೂಮ್ ಚಿತ್ತಲ್ ಪತ್ತಲ್ ಮಾಡಿ ಮಲಿಕಾಡಿದ್ದೀನಿ ಗೈಸ್ ನಾನು. ಇಲ್ಲಿ ನೋಡಿ ಗೈಸ್, ಎಲ್ಲ ನನ್ನ ಕನ್ಸಿಸ್ಟೆನ್ಸಿಗಳು. ಒಂದಿನ ಜನವರಿ 1 17 ಗಂಟೆ ಬಿಡ್ದನೇ ವ್ಲಾಗ್ಸ್ ಹಾಕಿದ್ದೀನಿ. 17 ಮೇಲೂ ಹಾಕ್ಸಿದ್ದೀನಿ, ಅಂದರೆ ಟಿಕ್ ಮಾರ್ಕ್ ಹಾಕಿಲ್ಲ ಗೈಸ್. ನಾನು ಒಂದಿನೂ ಬಿಡ್ದಂಗೆ ಕಂಟಿನ್ಯೂಸ್ಲಿ ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ಗೂ ಕೂಡ ಯೂಟ್ಯೂಬ್ಗೂ ಕೂಡ. ಗೈಸ್ ಕಾಫಿ ಇಸ್ ರೆಡಿ. ಬನ್ನಿ ಈಗ ಕುಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಪುನಃ. ಅಂದರೆ ಜಾಸ್ತಿ ಎಡಿಟ್ ಮಾಡ್ತೀವಲ್ಲ ಗೈಸ್, ಜಾಸ್ತಿ ನಿದ್ದೆ ಎಳೀತದೆ. ಕಣ್ಣು ನೋವು ಜಾಸ್ತಿ, ತಲೆನೋವು ಎಲ್ಲ ಬಂದು ಜಾಸ್ತಿ ನಿದ್ದೆ ಫೀಲೇ ಬರ್ತಾ ಇರ್ತದೆ ಗೈಸ್. ನಾನು ಕಾಲೇಜ್ಗೆ ಹೋದ್ರೂ ಅಷ್ಟೇ, ಕಾಲೇಜಲ್ಲಿ ಕೂತಿದ್ರು ನಿದ್ದೆ ಮಾಡ್ಬೇಕು ಅನಿಸ್ತಾ ಇರ್ತದೆ ಗೈಸ್. ಅದಕ್ಕೋಸ್ಕರ ಜಾಸ್ತಿ ನಿದ್ದೆ ಮಾಡ್ಬೇಕು ಗೈಸ್. ಇನ್ಮೇಲಿಂದ ನಾನು ಮಲ್ಕೊಳ್ಳೋದೇ ಈಗ 1 ಗಂಟೆ 3 ಗಂಟೆ ಆಗ್ಬಿಟ್ಟೈತೆ ನೈಟು. ಅದಕ್ಕೋಸ್ಕರ ಜಾಸ್ತಿ ನಿದ್ದೆ ಮಾಡ್ಬೇಕು ಗೈಸ್. ಇವತ್ತು ಮತ್ತು ನಾಳೆ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ನಾಳೆದಿಂದ ಚೆನ್ನಾಗಿ ಕಾಲೇಜ್ಗೆ ಹೋಗ್ತೀನಿ ಗೈಸ್. ಇನ್ನೇನು ಮಾಡೋದು, ಅಲ್ಲಿಗೆ ಹೋಗ್ಬೇಕಲ್ವೇ. ಸೊ ಗೈಸ್ ರೆಡಿ ಆಗಾಯಿತು. ಈಗ ರೆಡಿ ಆಗಿ ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್, ಕಾಫಿ ಕೊಡ್ತಾರೋ ಲೋಟ ಎಲ್ಲ ಎತ್ತು ಮಾಡಿಬಿಟ್ಟು ಈಗ ಮಸ್ತಾಗಿ ಹೋಗೋಣ. ಎಲ್ಲಿಗೆ ಹೋಗೋಣ ಅಂದರೆ ವ್ಲಾಗ್ ನೋಡ್ರಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀನಿ ಅಂತ. ಈಗ ಸೊಸೈಟಿಲಿ ಅಕ್ಕಿ ಕೊಡ್ತಾವ್ರಂತೆ ಗೈಸ್. ಸೊಸೈಟಿಲಿ ಅಕ್ಕಿ ಕೊಡ್ತಾವ್ರೆ. ಅಕ್ಕಿ ತಗೊಬರಕ್ಕೆ ಹೋದರೆ ಟೈಮ್ ಎಷ್ಟೀಗ 2 o'clock ಅನ್ಕೊಳ್ಳಿ. 2 o'clock ಸಂಜೆ 6 ಗಂಟೆ ಗಂಟೆ ನಿಂತ್ಕೋಬೇಕು. ಆ ಥರ ನಮ್ಮೂರಲ್ಲಿ ಗೈಸ್ ಬೆಳಗಾನ ಯಪ್ಪ ನಿಂತು ಸುಸ್ತಾಗ್ಬಿಡ್ಬೇಕು, ಆ ಥರ ಆಗೋಯ್ತದೆ. ಅದಕ್ಕೋಸ್ಕರ ಬನ್ನಿ ಗೈಸ್. ಗೈಸ್ ಇದೇ ನನ್ನ ಲಾಸ್ಟ್ ಡಿಯೋ. ಕಂಟ್ರೋಲ್ ಮಾಡ್ತೀನಿ ಗೈಸ್, ಹೆವಿ ಕಂಟ್ರೋಲ್ ಮಾಡ್ತೀನಿ. ಇದೇ ಲಾಸ್ಟ್ ಆಗಬೇಕು. ಇನ್ನೊಂದ್ಸಲಿ ಇದನ್ನ ಕುಡಿಲೇಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಗೈಸ್. ಇದೇ ಲಾಸ್ಟ್, ದಿಸ್ ಇಸ್ ಎಂಡ್. 1 hour later. ಸೊ ಗೈಸ್ ಇಲ್ಲಿ ನೋಡ್ರಿ ಗೈಸ್, ಸೂರ್ಯ ಎಲ್ಲಿಗೋಯ್ತಾನೆ. ನಿಧಾನ ಕಣೋ. ಸೊ ಗೈಸ್ ಈಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ನೋಡ್ರಿ ಗೈಸ್. ಹಂಗೆ ಈ ಕಡೆ ಟರ್ನ್ ಆದರೆ ನಮ್ಮ ಜಯಂತ್ ಮತ್ತು ಸೂರ್ಯ, ಹಿಂಗೆ ಟರ್ನ್ ಆದರೆ ಈ ಕಡೆ ನಮ್ಮ ಶರತ್ತು. ಗೈಸ್ ಇಲ್ಲಿ ಯಾರು ಇಲ್ಲ ಗೈಸ್. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲ ಒಟ್ಟಾಗೋರೆ. ನಾನು ಮತ್ತು ಸೂರ್ಯ ಇಬ್ಬರೇ ಇರೋದು. ಈಗ ಏನಿಲ್ಲ ಗೈಸ್, ಏನು ಮಾಡಲ್ಲ. ಪುನಃ ನಾವು ಬಂದಿದ್ದ ಬಸ್ಗೆ ಪುನಃ ರಿಟರ್ನ್ ಅದೇ ಬಸ್ಗೆ ಹೋಯ್ತೀವಿ ಗೈಸ್ ಅಷ್ಟೇ. ಅಲ್ಲಿವರೆಗೂ ಸುಮ್ಮನೆ ಏನಾರ ಕ್ವಾಟ್ಲೆ ಗಿಟ್ಲೆ ಮಾಡ್ಕೊಂಡು ನೋಡ್ರಿ ಗೈಸ್. ಇದೇ ನಮ್ಮ ಬಸ್ಸು, ಇಲ್ಲಿ ನಿಂತೈತಲ್ಲ ಅದೇ ನಮ್ಮ ಬಸ್ಸು. ಈಗ ಸ್ವಲ್ಪ ಎಲ್ಲಾರನ್ನೂ ನೋಡಿಕೊಂಡು ಬೀಟ್ ಹಾಕೊಂಡು ಗೈಸ್ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಕರಿಮಲೆ ಹೆಂಗೋ ನೋಡಿ ಗೈಸ್, ಸ್ಮಾರ್ಟಾಗಿ ಕರಿಮಲೆ ಹುಡುಗಿರ್ ಬೀಟ್ ಹಾಕಕ್ಕೆ. ಅವನ ಪಕ್ಕ ಇವನೊಬ್ಬ, ಇವನು ಸಾಧಾರಣದವನಲ್ಲ ಇವನು. ನೋಡಿ ಗೈಸ್ ಇವನು ನೋಡ್ರಿ ಗೈಸ್. ನಾನು ಇವತ್ತು ಕಾಲೇಜ್ಗೆ ಹೋಗಿರ್ಲಿಲ್ಲ, ಇವನು ಕಾಲೇಜ್ಗೆ ಹೋಗಿದ್ದ. ಇವತ್ತು ಕ್ಲಾಸು ಹೆಂಗಿತ್ತು ಅಂತ ಸ್ವಲ್ಪ ಕೇಳ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇವನೇ ಅಲ್ವಲ್ಲ, ಇವನೇ ತಾನೆ ಅಮ್ಮನ ಸರ ಕಿತ್ತಿದ್ದು. ಸರ ಕದ್ದಿದ್ದು ಇವನೇ.
ಬಸ್ ಸ್ಟ್ಯಾಂಡಲ್ಲಿ ನನ್ನ ಕದೀತವನೆ ಗೈಸ್ ನೋಡಿ ಗೈಸ್ ನಮ್ಮ ಕ್ರಿಸ್ಮಸ್ ಟ್ರೀ ಬಂದ ತಲೆ ಮೇಲೆ ಕ್ರಿಸ್ಮಸ್ ಟ್ರೀ ಒಂದು ಇವ್ರಿಗೆಲ್ಲ ಜಿಗುಪ್ಸೆ ಬಂದ್ಬಿಡ್ದೆ ಗೈಸ್ ಮಾಡಿ ಮಾಡಿ ಇವ್ರ ಮಕ್ಕ ತೋರಿಸಿ ಹೆಂಗೆ ಫಾ ಬಾಯ್ಸ್ಗಳು ಮಚ್ಚಿ ಇವತ್ತೆಲ್ಲ ನಿಂದೆ ವಿಡಿಯೋ ಫುಲ್ ಟ್ರೆಂಡಿಂಗು ಸೊ ಗೈಸ್ ಅವಾಗಲೇ ಲಾಸ್ಟು ಅಂತ ಹೇಳಿದೆ ಇದೊಂದು ಲಾಸ್ಟು ಐ ಲವ್ ಯು ಐ ಲವ್ ಯು ಚೂ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತೇನೋ ನಿನ್ನ ಏನ್ ಜನ ಸಾಗರ ಮಾಡಕ್ ಮನೇಲಿ ಕೆಲ್ಸ ಇಲ್ಲ ಯಾರೆಲ್ಲ ವಿಡಿಯೋ ಮಾಡ್ತಿದ್ದಿ ನೀನು ಮಾತಾಡ್ಕೊತಿದ್ಯಲ್ಲ ಮಾಡ್ತಾ ಇದೆಯಲ್ಲ ಕುತ್ಕೊಂಡು ವಿಡಿಯೋ ಮಾಡ್ಕೊತಿದ್ದಿ ನೀನು ಚೆನ್ನಾಗಿ ಕಂಡಲ್ಲ ಅಂತ ಚೆನ್ನಾಗಿ ಕಾಣ್ತಾ ಇಲ್ಲ ಯಾಕಂದ್ರೆ ಹೊಳೆ ಬಂದಿಲ್ಲ. ಸೊ ಗೈಸ್ ಈಗ ಶ್ರೀರಂಗಪಟ್ಟಣದಿಂದ ಬಂದು ಬನ್ನೂರ್ಗೆ ಹೋಗಿದ್ದು ಬನ್ನೂರಿಂದ ಬಂದೆ ಗೈಸ್ ಫುಲ್ ಟೆನ್ಷನ್ ಆಗ್ಬಿಟ್ಟೈತೆ ಇನ್ ಕಲೆ ಟೈಮ್ ಬಂದು 6:35 ಆಗ್ಬಿಟ್ಟೈತೆ ಇನ್ನ ರೀಲ್ಸ್ ಬಿಟ್ಟಿಲ್ಲ ಅದೊಂದು ಟೆನ್ಷನು ಈಗ ಮಸ್ತಾಗಿ ಹೋಗಿ ಮುಖ ತೊಳ್ಕೊಂಡು ರೀಲ್ಸ್ ಎಡಿಟ್ ಮಾಡ್ಬಿಟ್ಟು ರೀಲ್ಸ್ ಪೋಸ್ಟ್ ಮಾಡ್ಬೇಕು ಗೈಸ್ ಬರ್ರಿ ಗೈಸ್ ರೀಲ್ಸ್ನ ಸಾರಿ ಬರ್ರಿ ಗೈಸ್ ಹೋಗೋಣ ಹುಚ್ಚ ಆಗ್ಬಿಡ್ತೀನಿ ಗೈಸ್ ಅಂದರೆ ದಿನ ಒಂದು ಬಿಡ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅಲ್ವಾ ದಿನ ಬಿಡ್ತಾನೆ ಇದ್ದೀನಲ್ವಾ ಒಂದಿನ ಬಿಡಲಿಲ್ಲ ಅಂದರೆ ಮನ್ಸಿಗೇನೋ ಒಂಥರ ಸಮಾಧಾನ ಅನ್ಸಲ್ಲ ಗೈಸ್ ಅದಕ್ಕೋಸ್ಕರ ದಿನ ಬಿಡಬೇಕು ಬಿಡ್ತೀನಿ ಇವಾಗ ಗೈಸ್ ಈಗ ಎಲ್ಲ ಎಡಿಟ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ನೆಲ್ಲ ಪೋಸ್ಟ್ ಮಾಡಾದ್ಮೇಲೆ ಮತ್ತೆ ಕಾಫಿ ಬಂದಿದ್ದೀನಿ ಮತ್ತೆ ಈಗ ನಮ್ಮ ಸರ್ರು ನಮ್ಮ ಅಮ್ಮಂಗೆ ಫೋನ್ ಮಾಡೋರೆ ಗೈಸ್ ಏನಂತವ್ರೆ ಗೊತ್ತಾ ಯಾಕೆ ನಿಮಗ ಕಾಲೇಜ್ ಬತ್ತಿಲ್ಲ ಅಂತವ್ರೆ ಕಾಲೇಜ್ಗೆ ಹೋದಾಗ ಕಾಲೇಜ್ಗೆ ಬರಬೇಡ ಅನ್ನೋರು ಕಾಲೇಜ್ಗೆ ಹೋಗದೇ ಇದ್ದಾಗ ಕಾಲೇಜ್ಗೆ ಬಾ ಅಂತ ಫೋನ್ ಮಾಡ್ತಾರೆ ಏನಿದು ಲಾಜಿಕ್ಕು ಅಯ್ಯೋ ಇವ್ರ ಕ್ವಾಟ್ಲೆ ಅಂತೂ ನಂಗೆ ಕೇಳೋಕ್ಕಾಗ್ತಿಲ್ಲ ಬನ್ನಿ ಗೈಸ್ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಬನ್ನಿ ಕಾಫಿ ಕೊಡಿ ಗೈಸ್ ಟೈಮ್ ಬಂದು 10:30 ಆಗೈತೆ ಇವಾಗ ಊಟ ಹಾಕೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆನೂ ಊಟ ಮಾಡಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಸೊ ಇವಾಗಾದ್ರೂ ಊಟ ಮಾಡ್ಬೇಕಂತ ಊಟ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಊಟ ಮಾಡೋಣ ಊಟ ಹಾಕೊಂಡು ಬಂದಿದ್ದೀನಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಇವತ್ತೇ ಮೌಂಟೇನ್ ಡ್ಯೂ ಲಾಸ್ಟ್ ಗೈಸ್ ಇವತ್ತೇ ನಾನು ಲಾಸ್ಟ್ ಅಂತಾನು ಹೇಳಿದ್ದೀನಿ ಕೂಡ ಕುಡಿದ್ರೂ ವಾರಕ್ಕೊಂದ್ಸಲಿ ಕುಡಿತೀನಿ ಗೈಸ್ ದಿನಕ್ಕೆ 2-3 ಕುಡಿತಾ ಇದೆ ಬಟ್ ಇನ್ಮೇಲೆ ವಾರಕ್ಕೊಂದ್ಸಲಿ ಇಲ್ಲಾಂದ್ರೆ ತಿಂಗ್ಳಿಗೊಂದ್ಸಲಿ ಗೈಸ್ ಅದು ಏನೇ ಆಗಲಿ ಇದ್ರ ಬಗ್ಗೆ ಗಮನ ಹೋಗ್ಬಾರ್ದು ಗೈಸ್ ಆ ಥರ ನೋಡ್ಕೋಬೇಕು ಇದು ಕುಡ್ದಿನೇ ಸಣ್ಣ ಆಗ್ಬಿಟ್ಟಿದ್ದೀನಿ ಗೈಸ್ ಹೇಳ್ಬೇಕು ಅಂದರೆ ನನ್ನ ಬಾಡಿಲಿ ಜಾಸ್ತಿ ಲಿಕ್ವಿಡೇ ಐತೆ ಲಿಕ್ವಿಡ್ ಮೀನ್ಸ್ ಜ್ಯೂಸು ಆ ಥರ ಆ ಲಿಕ್ವಿಡ್ ಅಲ್ಲ ಜಾಸ್ತಿ ಊಟ ಮಾಡ್ಬೇಕು ಗೈಸ್ ದಪ್ಪ ಆಗಬೇಕು ನೋಡಿ ಸಿಲೆಕೆತ ಆ ಥರ ಇದ್ದೀನಿ ಅದಕ್ಕೆ ಮೌಂಟೇನ್ ಡ್ಯೂ ಇವತ್ತೇ ಎಂಡ್ ದಿಸ್ ಈಸ್ ಎಂಡ್ ಸಾಕು ಗೈಸ್ ಅತಿ ಆದರೆ ಅಮೃತನೂ ವಿಷ ಆಗ್ಬಿಡುತ್ತದೆ ಅದಕ್ಕೋಸ್ಕರ ಇವತ್ತು ಮೌಂಟೇನ್ ಡ್ಯೂ ಲಾಸ್ಟ್ ಗೈಸ್ ಇವಾಗ ಊಟ ಆಯಿತು ಊಟ ಮಾಡಿ ಮಲ್ಕೊಳಕ್ಕೆ ಬಂದಿದ್ದೀನಿ ಮತ್ತು ಇಲ್ಲಿ ನೋಡಿ ಗೈಸ್ ಇಲ್ಲಿ ಬಟ್ಟೆಗಳೆಲ್ಲ ಬಿದ್ದವೆ ಇದನ್ನ ಮಡಿಸ್ಬೇಕು ಈಗ ಮಡ್ಸೋಕ್ಕೆಲ್ಲ ಟೈಮ್ ಇಲ್ಲ ಸೊ ಈ ಬಟ್ಟೆನ ಎತ್ತಿ ಇಲ್ಲ ಕಣ ಗೈಸ್ ಬಟ್ಟೆ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಈಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಹಾಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಗೈಸ್ ಏನಂತ ನಿಮ್ಮ ಫ್ರೆಂಡ್ಸ್ ಜೊತೆ ಚಾಲೆಂಜಸ್ ಮಾಡಿ ಸಖತ್ತಾಗಿರತ್ತೆ ನೋಡೋಕ್ಕೆ ಅಂತ ಹಾಕಿದ್ರಿ ಚಾಲೆಂಜ್ ಏನೋ ಮಾಡ್ಬೋದು ಬಟ್ ನನ್ನ ಮಕ್ಕಳನ್ನ ಸಂಭಾಳ್ಸೋಕ್ಕಂತೂ ಆಗಲ್ಲ ನನ್ನ ಕೈಲಿ ಅದು ಚಾಲೆಂಜು ಅದು ಏನು ಲಾಭ ಇಲ್ದೇ ಅವ್ರು ಮಾಡೋದು ಚಾನ್ಸೇ ಇಲ್ಲ ಗೈಸ್ ಬಟ್ ಮಾಡಿದ್ರೆ ಟ್ರೈ ಮಾಡ್ಬೇಕು ಗೈಸ್ ಮಾಡೋಣ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗು ಚೆನ್ನಾಗಿದೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಪ್ಲೀಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇಷ್ಟು ಹೇಳ್ತಾ ಬೈ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಗೈಸ್ ಈ ಜಗತ್ತನ್ನೇ ಗೆದ್ದ ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ